ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾವು ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಆಲ್ರೆಡಿ ನಾವು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೇವೆ ಅಲ್ವಾ? ಐ ಹೋಪ್ ನನ್ನ ವಾಯ್ಸು ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ನೋಡಿ, ನಾವು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಕೆಲವೊಂದು ಲೆಕ್ಕಗಳನ್ನ ನಾವು ಬಿಡಿಸ್ತಾ ಇದ್ವಿ ಅಲ್ವಾ? ಹಾಗೆ ಇವತ್ತಿನ ಕ್ಲಾಸಲ್ಲೂ ಕೂಡ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋಣವಾ? ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಪ್ರಶ್ನೆಯನ್ನ ಸರಿಯಾಗಿ ಬರ್ಕೊಳ್ಳಿ. ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬ್ ಅನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ನೀವು ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಳ್ಳಿ. ರೋಧವನ್ನ ಎಷ್ಟು ಕೊಟ್ಟಿದ್ದಾರೆ? ಆರ್ ಅಲ್ವಾ? ಆರ್ ಇಸ್ ಈಕ್ವಲ್ ಟು 50 ಓಮ್. ಆರ್ ಇಸ್ ಈಕ್ವಲ್ ಟು 50 ಓಮ್. ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ವಿ ಕೊಟ್ಟಿದ್ದಾರೆ ಅಲ್ವಾ? ವಿ ಇಸ್ ಈಕ್ವಲ್ ಟು 10 ವೋಲ್ಟ್. ಹಾಗಾದ್ರೆ ಈ ಬಲ್ಬ್ನ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಎಷ್ಟು? ಐ ಇಸ್ ಈಕ್ವಲ್ ಟು ಎಷ್ಟು? ಹಾಗೆ ಅದರ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಅಲ್ವಾ? ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಪಿ ಎಷ್ಟು ಅಂತ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ನಾವು ವಿದ್ಯುತ್ ಪ್ರವಾಹ ಮತ್ತೆ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು. ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು? ಇಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡ್ಕೊಳ್ಳೋಣ. ನಿಮ್ಗೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಲಿಕ್ಕೆ ಸೂತ್ರ ಗೊತ್ತಿದೆ. ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬರೆದ್ರೆ ಈ ಸೂತ್ರ ಗೊತ್ತಿದೆ ಅಲ್ವಾ? ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರ ಗೊತ್ತಿದೆ. ಐ ಇಸ್ ಈಕ್ವಲ್ ಟು ನೀವೇನ್ ಬರಿಬಹುದು? ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರಿಬಹುದು ಅಲ್ವಾ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಇಲ್ಲಿ ನೋಡಿ, ನಮ್ಗೆ ವಿ ವ್ಯಾಲ್ಯೂ ಗೊತ್ತಿದೆ ಅಲ್ವಾ? ವಿ ವ್ಯಾಲ್ಯೂ ಏನು? 10. ಆರ್ ವ್ಯಾಲ್ಯೂ ಎಷ್ಟು? ಅದು 50 ಓಮ್. ಹಾಗಾದ್ರೆ ವಿದ್ಯುತ್ ಪ್ರವಾಹ ಎಷ್ಟು? ಐ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ, ನೋಡಿ ಈ ಲೆಕ್ಕವನ್ನ ಮಾಡಿ, 10 ಡಿವೈಡೆಡ್ ಬೈ 50 ಮಾಡಿದಾಗ ಏನ್ ಬರುತ್ತೆ? 0.2 ಅಲ್ವಾ? 0.2 ಆಂಪಿಯರ್. ಹಾಗಾದ್ರೆ ವಿದ್ಯುತ್ ಪ್ರವಾಹ ಎಷ್ಟು? ಐ ಇಸ್ ಈಕ್ವಲ್ ಟು 0.2 ಆಂಪಿಯರ್. ಹಾಗೆ ನೆಕ್ಸ್ಟ್ ನೋಡಿ, ಈಗ ನಮಗೆ ಪಿ ಪವರ್ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು. ಅದಕ್ಕೆ ಸೂತ್ರ ಏನು? ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಅಲ್ವಾ? ಪಿ ಇಸ್ ಈಕ್ವಲ್ ಟು ವಿ ಐ ಸೂತ್ರ ಗೊತ್ತಿದೆ ಅಲ್ವಾ? ಇಲ್ಲಿ ಪಿ ಅನ್ನ ಕಂಡುಹಿಡಿಬೇಕು. ವಿ ನಿಮ್ಗೆ ಗೊತ್ತಿದೆ. ವಿ ವ್ಯಾಲ್ಯೂ ಎಷ್ಟು? 10. ಐ ವ್ಯಾಲ್ಯೂ ಎಷ್ಟು? 0.2 ಆಂಪಿಯರ್ ಅಲ್ವಾ? ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಎಷ್ಟು? 10 ಇಂಟು 0.2 ಅಂದ್ರೆ ಎಷ್ಟು ಬರುತ್ತೆ? 2 ಅಲ್ವಾ? 2 ಏನು? ವ್ಯಾಟ್. ಹಾಗಾದ್ರೆ ಸರಿಯಾದ ಉತ್ತರ 2 ವ್ಯಾಟ್. ಹಾಗಾದ್ರೆ ಇಲ್ಲಿ ಕಂಡುಹಿಡಿದಿರುವಂತದ್ದು ವಿದ್ಯುತ್ ಪ್ರವಾಹ 0.2 ಆಂಪಿಯರ್. ಯಾಕೆಂದ್ರೆ ಇದನ್ನ ನಾವು ವಿದ್ಯುತ್ ಪ್ರವಾಹವನ್ನ ಆಂಪಿಯರ್ ಅಲ್ಲಿ ಬರಿತೇವೆ ಅಲ್ವಾ? ಹಾಗೆ ಸಾಮರ್ಥ್ಯ ಎಷ್ಟು? 2 ವ್ಯಾಟ್. ಈ ರೀತಿಯಾಗಿ ನೀವು ಬಿಡಿಸ್ಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೋಡಿ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅಂತ ಇದೆ. ಈ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಈ ಪ್ರಶ್ನೆಗೆ ಉತ್ತರವನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ವಿ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ. ಮತ್ತೆ ಈ ಕ್ವಶನ್ ಏನಾಗಿದೆ, ಅದು ನಿಮ್ಮ ಕ್ವಶನ್ ಪೇಪರ್ ಇಂದ ತೆಗೆದುಕೊಂಡಿರೋದ್ರಿಂದ ತುಂಬಾ ಸಲ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನೀವು ಇದಕ್ಕೆ ಉತ್ತರವನ್ನ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಈ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸುವ 2 ಸಾಧನಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ನೋಡಿ, ಈ ನಿಯಮವನ್ನ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸುವಂತ
ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ವಿದ್ಯುತ್ ಹೀಟರ್, ಇವೆಲ್ಲವೂ ಕೂಡ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸುವಂತ ಸಾಧನಗಳಾಗಿದೆ ನೋಡಿ. ಈ ಒಂದು ಜೌಲನ ಉಷ್ಣೋತ್ಪಾದನಾ ನಿಯಮಕ್ಕೆ 1 ಅಂಕ ಇರುತ್ತೆ. ಹಾಗೆ ಈ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸುವ 2 ಸಾಧನಗಳಿಗೆ 1 ಅಂಕ, ಈ ಒಂದು A1 ಇದರಲ್ಲಿ 2 ಅಂಕ ಇರುತ್ತೆ. ಹಾಗೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ ಏಕೆ? ಸೊ ಇದನ್ನ 2 ಅಂಕಗಳಿಗೆ ಅಥವಾ 1 ಅಂಕಗಳಿಗೆ ಕೇಳಬಹುದು. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತಹ ಮಿಶ್ರಲೋಹಗಳನ್ನ ಯಾಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ನೈಕ್ರೋಮ್ ಅತಿ ಹೆಚ್ಚು ರೋಧಕತೆಯನ್ನ ಅಂದ್ರೆ ರೋಧತೆಯನ್ನ ಹೊಂದಿದೆ, ಮತ್ತೆ ಹೆಚ್ಚಿನ ತಾಪಮಾನದಲ್ಲೂ ಕೂಡ ಸುಲಭವಾಗಿ ಅದು ಕರಗುವುದಿಲ್ಲ, ಸುಡುವುದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಈ ನೈಕ್ರೋಮ್ ಅನ್ನುವಂತಹ ಒಂದು ಲೋಹವನ್ನ ಇಲ್ಲಿ ಬಳಸ್ತಾರೆ. ನೋಡಿ, ಓಮ್ನ ನಿಯಮವನ್ನ ನಿರೂಪಿಸಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ? ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಯಾವ ರೂಪದಲ್ಲಿ ಅದನ್ನ ಸಂಪರ್ಕಗೊಳಿಸಿರ್ತಾರೆ? ಸಮಾಂತರವಾಗಿ ಅಲ್ವಾ? ಹಾಗೆ ಬಿ ನೋಡಿ, ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನ ಬರೆಯಿರಿ ಅಂತ ಇದೆ. ಈ ಓಮ್ನ ನಿಯಮವನ್ನ ನಿರೂಪಿಸಿ ಈ ಪ್ರಶ್ನೆಗೆ ಕೂಡ ನಾವು ಉತ್ತರವನ್ನ ತಿಳ್ಕೊಂಡಿದ್ದೇವೆ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಿಂದ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ನ ನೇರ ಅನುಪಾತದಲ್ಲಿರುತ್ತದೆ. ಇದನ್ನ ಓಮ್ನ ನಿಯಮ ಅಂತ ಕರೀತಾರೆ. ನೋಡಿ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಅದನ್ನ ಬಳಸೋದಿಲ್ಲ, ಆದ್ರೆ ಏನ್ ಮಾಡ್ತಾರೆ, ಅದನ್ನ ಸಮಾಂತರವಾಗಿ ಬಳಸ್ತಾರೆ ಅಂತ ಇದೆ. ಸರಣಿ ಕ್ರಮದಲ್ಲಿ ಏಕೆ ಬಳಸೋದಿಲ್ಲ? ಏಕೆಂದರೆ ಈ ಒಂದು ಉಪಕರಣಗಳು ನಿರ್ವಹಿಸಲಿಕ್ಕೆ ವ್ಯಾಪಕವಾಗಿ ವಿಭಿನ್ನ ಮೌಲ್ಯದ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಅಂದ್ರೆ ಪ್ರತಿಯೊಂದು ಉಪಕರಣಗಳು ಕೂಡ ವಿಭಿನ್ನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನ ಬಳಸುತ್ತೆ. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಏನಾಗುತ್ತೆ? ಸಂಪೂರ್ಣವಾದ ಮಂಡಲವು ಮುರಿದು ಹೋಗುತ್ತದೆ, ಮತ್ತೆ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಅಲ್ಲಿ ಯಾವುದೇ ಒಂದು ಮಂಡಲ ಮುರಿದು ಹೋದ್ರೂ ಕೂಡ ಬೇರೆ ಯಾವುದೂ ಕೂಡ ಕಾರ್ಯನಿರ್ವಹಿಸುವುದಿಲ್ಲ. ಆದ್ರಿಂದ ಇಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರೋದಿಲ್ಲ. ಹಾಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಪ್ರಶ್ನೆ ಏನಿದೆ ಅಲ್ವಾ, ಇದನ್ನ ತುಂಬಾ ರಿಪೀಟೆಡ್ ಆಗಿ ಕೇಳ್ತಾರೆ. ಓಮ್ನ ನಿಯಮವನ್ನು ಕೂಡ ಕೇಳ್ತಾರೆ. ಹಾಗೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಿಸೋದಿಲ್ಲ ಅಂತ ಕೇಳಿದ್ದಾರೆ. ಹಾಗೆ ಸಮಾಂತರವಾಗಿ ಜೋಡಿಸುವುದರ ಅನುಕೂಲತೆಗಳೇನು ಅನ್ನೋದನ್ನು ಕೂಡ ಕೇಳ್ತಾರೆ. ಇಲ್ಲಿ ನೋಡಿ, ವಾಹಕವೊಂದರ ರೋಧವು ಅದರ ಉದ್ದವನ್ನ ಅವಲಂಬಿಸಿದೆ. ಹಾಗೆ ಅಡ್ಡ ಕೊಯ್ತ ಅಂತ ಹೇಳ್ಬಹುದು ಅಲ್ವಾ? ಅಡ್ಡ ಕೊಯ್ತ ಹೆಚ್ಚಾದಂತೆ ಏನಾಗತ್ತೆ? ಈ ರೀತಿಯಾಗಿರತ್ತೆ ಅಲ್ವಾ? ಒಂದು ತಂತಿಯ ದಪ್ಪ ಹೆಚ್ಚಾದ ಹಾಗೆ ಅಡ್ಡ ಕೊಯ್ತ ಹೆಚ್ಚಾಗತ್ತೆ ಅಲ್ವಾ? ಇಲ್ಲಿ ನೋಡಿ, ಇದೊಂದು ತಂತಿ, ಇದು ಅಡ್ಡ ಕೊಯ್ತಾ ಇದ್ದಾರೆ ಅಲ್ವಾ? ಈಗ ಇನ್ನೊಂದು ತಂತಿ ಇದೆ. ಇಲ್ಲಿ ಯಾವುದರಲ್ಲಿ ರೋಧ ಹೆಚ್ಚು ಉಂಟಾಗತ್ತೆ? ಈ ಒಂದು ಇದರಲ್ಲಿ ಅಲ್ವಾ? ಏಕೆಂದ್ರೆ ಇಲ್ಲೇನಾಗಿದೆ, ಅಡ್ಡ ಕೊಯ್ತ ಕಡಿಮೆ ಇದೆ ಅಲ್ವಾ? ಆದ್ರಿಂದ ರೋಧ ಹೆಚ್ಚಾಗಿ ಉಂಟಾಗತ್ತೆ. ಹಾಗೆ ಅದರ ಉದ್ದ ಹೆಚ್ಚಾದಂತೆ ಕೂಡ ಇಲ್ಲಿ ಏನಾಗತ್ತೆ, ಅಡ್ಡ ಕೊಯ್ತ ಹೆಚ್ಚಾದಂತೆ, ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಾಗಿದೆ ಅಲ್ವಾ? ಅಲ್ಲಿ ಏನಾಗತ್ತೆ, ರೋಧ ಕಡಿಮೆ ಆಗತ್ತೆ. ಅಡ್ಡ ಕೊಯ್ತ ಕಡಿಮೆ ಆದಂತೆ ರೋಧ ಹೆಚ್ಚಾಗತ್ತೆ ಅಲ್ವಾ? ಅಂದ್ರೆ ಇಲ್ಲಿ ರೋಧ ಕಡಿಮೆ ಇರುತ್ತೆ, ಇಲ್ಲಿ ಹೆಚ್ಚಾಗಿರುತ್ತೆ. ಹಾಗಾದ್ರೆ ಒಂದು ವಾಹಕದ ಉದ್ದ ಹೆಚ್ಚಾದ ಹಾಗೆ ರೋಧವು ಕೂಡ ಹೆಚ್ಚಾಗತ್ತೆ. ಈ ರೀತಿಯಾಗಿ ನಾವೇನ್ ಹೇಳ್ಬಹುದು, ವಾಹಕ ತಂತಿಯ ಅಡ್ಡ ಕೊಯ್ತ ಮತ್ತೆ ವಾಹಕ ತಂತಿಯ ಉದ್ದದ ಮೇಲೆ ರೋಧವು ಅವಲಂಬಿಸಿದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀ ಇವುಗಳನ್ನ ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬರೆಯಿರಿ. ಇದನ್ನ 2 ಅಂಕಗಳಿಗೆ ಕೇಳಬಹುದಾದಂತ ಪ್ರಶ್ನೆ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀ ಇವೆಲ್ಲವೂ
ಗಳು ಕೂಡ ಇರುವಂತಹ ಒಂದು ರೇಖಾಚಿತ್ರವನ್ನ ಬರಿಬೇಕು. ನೋಡಿ, ಇಲ್ಲಿ ಎ ಅನ್ನುವಂಥದ್ದು ಎಮಿಟರ್, ಇದು ಪ್ಲಗ್ ಕೀ, ಹಾಗೆ ಇದು ವಿದ್ಯುತ್ ಕೋಶ, ಹಾಗೆ ಇದು ವಿದ್ಯುತ್ ಬಲ್ಬ್ ಅಲ್ವಾ. ಎಲ್ಲ ಇರುವಂತಹ ಒಂದು ವಿದ್ಯುತ್ ಬಲ್ಬ್ ಇರುವಂತಹ ಒಂದು ರೇಖಾಚಿತ್ರ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಇಲ್ಲಿ ನಾವು ಲಾಸ್ಟ್ ಕ್ವಶನ್ ಅನ್ನ ನೋಡಿದ್ವಿ, ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸೋದಿಲ್ಲ ಅಂತ ಅಲ್ವಾ. ಸರಣಿ ಕ್ರಮದಲ್ಲಿ ಯಾಕೆ ಜೋಡಿಸೋದಿಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಈಗ, ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರ ಅನುಕೂಲತೆಗಳೇನು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ, ಅವುಗಳ ಕಾರ್ಯವೇನು? ಈ ರೀತಿಯಾಗಿ 2 ಪ್ರಶ್ನೆಯನ್ನ ಕೇಳಿದ್ದಾರೆ. 4 ಅಂಕದ ಪ್ರಶ್ನೆ. ನೋಡಿ, ಮೊದಲನೇ ಪ್ರಶ್ನೆಗೆ ಎ ದಕ್ಕೆ ಉತ್ತರವನ್ನು ನೋಡೋಣ. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಹಾಗೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ವಿದ್ಯುತ್ ಪ್ರವಾಹವನ್ನ ವಿಭಜಿಸುವುದರ ಮೂಲಕ ಎಲ್ಲಾ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಳ್ಳುತ್ತೆ. ಆದ್ರಿಂದ ವಿದ್ಯುತ್ ಒಂದು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಸಮಾಂತರ ಮಂಡಲವನ್ನ ಬಳಸ್ತಾರೆ. ನೋಡಿ, ಇಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಯಾವ ರೀತಿಯಾಗಿ ಜೋಡಿಸ್ತಾರೆ ವಿದ್ಯುತ್ ಮಂಡಲದಲ್ಲಿ ಅಂತ ಕೇಳಿದ್ದಾರೆ ಅಲ್ವಾ. ಒಂದು ವೋಲ್ಟ್ ಮೀಟರ್ ಅನ್ನ ಇಲ್ಲಿ ನೋಡಿ, ಒಂದು ವಿದ್ಯುತ್ ಮಂಡಲ ಅಂತ ಅನ್ಕೊಳ್ಳಿ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಇಲ್ಲಿ ಜೋಡಿಸಿರ್ತಾರೆ ಅಲ್ವಾ. ವೋಲ್ಟ್ ಮೀಟರ್ ಅನ್ನ ಏನ್ ಮಾಡಿರ್ತಾರೆ, ಸಮಾಂತರವಾಗಿ ಜೋಡಿಸಿರ್ತಾರೆ. ಹಾಗೆ ಅಮ್ಮೀಟರ್ ಅನ್ನ ಏನ್ ಮಾಡಿರ್ತಾರೆ, ಅದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಹಾಗಾದ್ರೆ ಅವುಗಳ ಕಾರ್ಯ ಏನು? ಅಮ್ಮೀಟರ್ ಏನ್ ಮಾಡತ್ತೆ, ಅದು ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲಿಕ್ಕೆ ಬಳಸುವಂತಹ ಒಂದು ಸಾಧನ. ವೋಲ್ಟ್ ಮೀಟರ್ ಅನ್ನ ಯಾವುದಕ್ಕೆ ಬಳಸ್ತಾರೆ, ಅದು ವಿಭವಾಂತರವನ್ನ ಅಳೆಯಲು ಬಳಸುವಂತ ಸಾಧನ. ವೋಲ್ಟ್ ಮೀಟರ್ ಗಳನ್ನ ವಿಭವಾಂತರವನ್ನ ಅಳೆಯಲು, ಅಮ್ಮೀಟರ್ನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲಿಕ್ಕೆ ಅಮ್ಮೀಟರ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅಂತ ಈಗಾಗಲೇ ನಾವು ಈ ಪ್ರಶ್ನೆಯನ್ನ 2-3 ಬಾರಿ ನೋಡಿದ್ದೇವೆ ಅಲ್ವಾ. ಹಾಗೆ ಈ ನಿಯಮದ ಆಧಾರದ ಮೇಲೆ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ಅಂತ ಇದೆ. ಹಾಗೆ ವಿದ್ಯುತ್ ವಿಭವಾಂತರ ಎಂದರೇನು, ವಿಭವಾಂತರವನ್ನ ಅಳೆಯಲು ಬಳಸುವ ಉಪಕರಣವನ್ನ ಹೆಸರಿಸಿ, ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವೀಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೇವೆ. ಈ ನಿಯಮದ ಆಧಾರದ ಮೇಲೆ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ಅಂತ ಇದೆ. ನೋಡಿ, ಇಲ್ಲಿ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನ ವಿದ್ಯುತ್ ಬಲ್ಬ್ ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಇಲ್ಲಿ ತಂತು ಅಂದ್ರೆ ಫಿಲಾಮೆಂಟ್ ಅಂತ ಕರೀತಾರೆ, ಅದು ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನ ಉಳಿಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನ ಹೊಂದಿ ಏನಾಗತ್ತೆ, ಬೆಳಕನ್ನ ಉತ್ಸರ್ಜಿಸುವುದು. ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ಆದ್ರಿಂದ ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವನ ಬಿಂದು ಹೊಂದಿರುವಂತಹ ಲೋಹವಾದ ಟಂಗಸ್ಟನ್ ಅನ್ನ, ಇಲ್ಲಿ ನೋಡಿ ಟಂಗಸ್ಟನ್ ನ ದ್ರವನ ಬಿಂದು ನೋಡಿ, ಟಂಗಸ್ಟನ್ ನ ದ್ರವನ ಬಿಂದು ಎಷ್ಟು, 3380 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಇದನ್ನ ಬಲ್ಬ್ ನ ತಂತುಗಳ ತಯಾರಿಕೆಯಲ್ಲಿ ಬಲ್ಬ್ ನ ತಂತುಗಳ ತಯಾರಿಕೆಯಲ್ಲಿ ಯಾವ್ದನ್ನ ಬಳಸ್ತಾರೆ, ಟಂಗಸ್ಟನ್ ಅನ್ನ ಬಳಸ್ತಾರೆ. ಯಾಕೆ? ಇದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವನ ಬಿಂದು ಹೊಂದಿರುವಂತಹ ಒಂದು ಲೋಹ. ಹಾಗೆ
ಉಷ್ಣ ನಿರೋಧಕಗಳ ಸಹಾಯದಿಂದ ತಂತಿಯನ್ನ ಸಾಧ್ಯವಾದಷ್ಟು ಉಷ್ಣದಿಂದ ದೂರವಿರಿಸಲಾಗುವುದು. ಹಾಗೆ ತಂತಿಯು ದೀರ್ಘಕಾಲ ಬಳಕೆಗಾಗಿ ಏನ್ ಮಾಡ್ತಾರೆ, ಆ ಒಂದು ಬಲ್ಬ್ನೊಳಗಡೆ ನೈಟ್ರೋಜನ್ ಮತ್ತೆ ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನ ತುಂಬಿರುತ್ತಾರೆ. ಈ ರೀತಿಯಾಗಿ ತಂತಿಯು ಬಳಸಿಕೊಂಡಂತಹ ಶಕ್ತಿಯು ಶಾಖದ ರೂಪದಲ್ಲಿ ಕಂಡು ಬರುತ್ತದೆ. ಆ ಒಂದು ಶಾಖದ ಸ್ವಲ್ಪ ಭಾಗ ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಆದ್ರಿಂದ ಇದು ಉಷ್ಣೋತ್ಪಾದನಾ ನಿಯಮವನ್ನ ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ಒಂದು ಸಾಧನ ಅಂತ ಹೇಳಬಹುದು. ನೋಡಿ, ನೆಕ್ಸ್ಟ್ ಕ್ವಶನ್. ವಿದ್ಯುತ್ ವಿಭವಾಂತರ ಎಂದರೇನು? ವಿಭವಾಂತರವನ್ನ ಅಳೆಯಲು ಬಳಸುವ ಉಪಕರಣವನ್ನ ಹೆಸರಿಸಿ ಅಂತ ಇದೆ. ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು ಅಲ್ವಾ? ಇಲ್ಲಿ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನ, ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ನಾವು ವ್ಯಾಖ್ಯಾನ ಮಾಡಬಹುದು. ಹಾಗೆ ವಿಭವಾಂತರವನ್ನ ವೋಲ್ಟ್ ಮೀಟರ್ ಅನ್ನುವ ಉಪಕರಣದಿಂದ ಅದನ್ನ ಅಳೆಯುತ್ತಾರೆ. ಹಾಗೆ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನ ಅಳೆಯಲು ಯಾವಾಗಲೂ ವೋಲ್ಟ್ ಮೀಟರ್ ಅನ್ನ ಯಾವ ರೀತಿಯಾಗಿ ಜೋಡಿಸಿರುತ್ತಾರೆ? ವೋಲ್ಟ್ ಮೀಟರ್ ಅನ್ನ ಯಾವಾಗಲೂ ಸಮಾಂತರವಾಗಿ ಜೋಡಿಸಿರುತ್ತಾರೆ. ಇದನ್ನ ಸಮಾಂತರವಾಗಿ ಜೋಡಿಸಿರುತ್ತಾರೆ. ಹಾಗೆ ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಒಂದು ಉಪಕರಣ ವೋಲ್ಟ್ ಮೀಟರ್. ನೋಡಿ, ವೋಲ್ಟ್ ಮೀಟರ್ ಯಾವ ರೀತಿಯಾಗಿ ಅದನ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿರುತ್ತಾರೆ? ಸಮಾಂತರವಾಗಿ ಜೋಡಿಸಿರುತ್ತಾರೆ. ನೋಡಿ, ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನ ಗಮನಿಸಿ. ಈ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ 5 ಓಂ ರೋಧಕವನ್ನ ಜೋಡಿಸಿದ್ದಾರೆ. ಇಲ್ಲಿ 4 ಓಂ ಮತ್ತೆ 12 ಓಂ ರೋಧಕವನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ 24 ವೋಲ್ಟ್ ಬ್ಯಾಟರಿಯನ್ನ ಜೋಡಿಸಿದ್ದಾರೆ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಏನನ್ನ ಕಂಡುಹಿಡಿಬೇಕು? ಈ ಮಂಡಲದ ಒಟ್ಟು ರೋಧವನ್ನ, ಹಾಗೆ ಇಲ್ಲಿರುವಂತಹ ಒಂದು ವಿದ್ಯುತ್ ಪ್ರವಾಹವನ್ನ ಐ ಅನ್ನ ಕಂಡುಹಿಡಿಬೇಕು ಅಲ್ವಾ? ನೋಡಿ, ಇಲ್ಲಿ ಮೊದಲನೇದಾಗಿ ನಾವು ಇದನ್ನ R1 ಮತ್ತೆ R2 ಅಂತ ತೆಗೆದುಕೊಳ್ಳೋಣ. R1 ಇಸ್ ಈಕ್ವಲ್ ಟು ಎಷ್ಟು? 4 ಓಂ. R2 ಇಸ್ ಈಕ್ವಲ್ ಟು 12 ಓಂ ಅಂತ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಏನ್ ಮಾಡಿದ್ದಾರೆ? ಇದನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ ಅಲ್ವಾ? ಹಾಗಾದ್ರೆ ಸಮಾಂತರವಾಗಿ ಜೋಡಿಸಿರುವ ಒಟ್ಟು ರೋಧವನ್ನ ಕಂಡುಹಿಡಿಯಲಿಕ್ಕೆ ಸೂತ್ರ ಯಾವುದು? 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಅಂತ ಇದೆ. ಈ ಸೂತ್ರವನ್ನ ಹಾಕ್ಬೇಕು ಅಲ್ವಾ? ಇಲ್ಲಿ ನೋಡಿ, 1/4 ಪ್ಲಸ್ 1/12 ಉತ್ತರ ಎಷ್ಟು ಬರುತ್ತೆ ಹೇಳ್ಬಹುದಾ? ಉತ್ತರ ಎಷ್ಟು ಬರುತ್ತೆ ಹೇಳ್ಬಹುದಾ? 12 ಎಷ್ಟು ಬರುತ್ತೆ? 12 ಡಿವೈಡೆಡ್ ಬೈ 4. ಸೊ ದಟ್ ಈಸ್ ಈಕ್ವಲ್ ಟು 3, 1/3 ಅಲ್ವಾ? Rp ಇಸ್ ಈಕ್ವಲ್ ಟು 3 ಓಂ. Rp ಇಸ್ ಈಕ್ವಲ್ ಟು 3 ಓಂ ಬಂದಿದೆ. ನೋಡಿ, ಇಲ್ಲಿ ಇನ್ನೊಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ ಅಲ್ವಾ? ಇದರ ಒಟ್ಟು ರೋಧ ಎಷ್ಟು? ಇಲ್ಲಿ 3 ಓಂ ಅಂತ ಬಂದಿದೆ ಅಲ್ವಾ? ಇಲ್ಲಿ ಒಟ್ಟು ರೋಧ ಎಷ್ಟು? 3 ಓಂ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ? ಇನ್ನೊಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಸರಣಿ ಕ್ರಮದಲ್ಲಿ ಜೋಡಿಸಿರೋದ್ರಿಂದ ಏನಾಗತ್ತೆ? ನಾವು ಯಾವ ಸೂತ್ರವನ್ನ ಹಾಕಿ ಒಟ್ಟು ರೋಧವನ್ನ ಕಂಡುಹಿಡಬಹುದು? RS ಇಸ್ ಈಕ್ವಲ್ ಟು RP ಪ್ಲಸ್ 5 ಓಂ ಅಲ್ವಾ? ಹಾಗಾದ್ರೆ ಇಲ್ಲಿ ಎಷ್ಟು ಓಂ ಕೊಟ್ಟಿದ್ದಾರೆ? RP ಎನ್ನುವ ಎಷ್ಟಿದೆ? 3 ಓಂ ಪ್ಲಸ್ 5 ಓಂ ಅಲ್ವಾ? ಇವೆರಡು ಸರಣಿ ಕ್ರಮದಲ್ಲಿ ಆಗಿರೋದ್ರಿಂದ 5 ಪ್ಲಸ್ 3 ಎಷ್ಟಾಗತ್ತೆ? 8 ಓಂ ಆಗತ್ತೆ. ಹಾಗಾದರೆ ಈ ಒಂದು ಮಂಡಲದಲ್ಲಿನ ಒಟ್ಟು ರೋಧ R ಇಸ್ ಈಕ್ವಲ್ ಟು ಎಷ್ಟು? R ಇಸ್ ಈಕ್ವಲ್ ಟು 8 ಓಂ ಅಂತ ಹೇಳ್ಬಹುದು. ಹಾಗಾದ್ರೆ
ಈ ಒಂದು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ಈಗ ನಮ್ಗೆ ಆರ್ ಸಿಕ್ಕಿದೆ ಅಲ್ವಾ, ನಾನು ಇದನ್ನ ಕ್ಲಿಯರ್ ಮಾಡ್ತೇನೆ. ಇಲ್ಲಿ ರೋಧವನ್ನ ಕಂಡುಹಿಡಿರುವ ಮೊದಲನೇದಾಗಿ ನೋಡಿ, ಇನ್ನೊಂದ್ಸಲ ನಾನು ರಿಪೀಟ್ ಮಾಡಿ. ನೋಡಿ, ಆ ಇದು ಕನ್ನಡ ಮೀಡಿಯಂ ಕ್ಲಾಸ್ ಆಗಿರೋದ್ರಿಂದ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಇಂಗ್ಲಿಷ್ ಮೀಡಿಯಂ ಕ್ಲಾಸಲ್ಲಿ ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನೋ ಪ್ರಾಬ್ಲಮ್. ಕನ್ನಡ ಮೀಡಿಯಂ ಕ್ಲಾಸಲ್ಲಿ ಆಗಿರೋದ್ರಿಂದ ನಾನು ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದರ ಸೇಮ್ ಏನಾಗಿರುತ್ತೆ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಇರುತ್ತೆ, ಅವಾಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಸಮಾಂತರವಾಗಿ ಜೋಡಿಸಿರುವಂತಹ ಒಂದು ವಿದ್ಯುತ್ ರೋಧಕಗಳ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಅದನ್ನ ನಾವು 1/RP ಈ ಸೂತ್ರವನ್ನ ಹಾಕಿ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 3 ಓಮ್ ಅಂತ ಬಂದಿದೆ ಅಲ್ವಾ? 3 ಓಮ್ ಅಂತ ಬಂದಿದೆ. ಹಾಗಾದ್ರೆ ಇನ್ನೊಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರೋದ್ರಿಂದ ಏನ್ ಮಾಡ್ತಾರೆ ಇಲ್ಲಿ ನೋಡಿ, ಇದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರುವಂತಹ ಒಂದು ರೋಧಕಗಳ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಇಲ್ಲಿ ನಮ್ಗೆ 3 ಓಮ್ ಇದೆ, ಹಾಗೆ ಇಲ್ಲಿ 5 ಓಮ್ ಇದೆ. ಒಟ್ಟು ರೋಧ ಎಷ್ಟಾಯ್ತು? 8 ಓಮ್ ಆಯ್ತು. ನಾನು ಇದನ್ನ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ನೋಡಿ, ಐ ಅನ್ನ ಕಂಡುಹಿಡಿಬೇಕು. ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರ ಗೊತ್ತಿದೆ ಅಲ್ವಾ? ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರದಲ್ಲಿ ಐ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? ವಿ ಬೈ ಆರ್ ಅಂತ ಒಂದು ಸೂತ್ರವನ್ನ ಹಾಕ್ಬೇಕು. ವಿ ಬೈ ಆರ್ ಸೂತ್ರವನ್ನ ಹಾಕಿದಾಗ ವಿ ಎಷ್ಟಿದೆ? 24 ವೋಲ್ಟ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ವಿ ಇಸ್ ಈಕ್ವಲ್ ಟು 24 ಅಂತ ಕೊಟ್ಟಿದ್ದಾರೆ. ಆರ್ ಒಟ್ಟು ರೋಧವನ್ನ ಕಂಡುಹಿಡ್ದಿದ್ದೀರಾ, ಎಷ್ಟು? 8 ಅಂತ ಕಂಡುಹಿಡ್ದಿದ್ದೀರಾ ಅಲ್ವಾ? 8 ಓಮ್. ಹಾಗಾದ್ರೆ ಐ ಎಷ್ಟು? ಐ ಇಸ್ ಈಕ್ವಲ್ ಟು 8 1s 8 3s ಅಲ್ವಾ? 3 ಆಂಪಿಯರ್. ಇದು ಒಟ್ಟು ವಿದ್ಯುತ್ ಪ್ರವಾಹ. ಹಾಗೆ ಒಟ್ಟು ರೋಧ ಎಷ್ಟು? ಆರ್ ಇಸ್ ಈಕ್ವಲ್ ಟು 8 ಓಮ್. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನ ತಿಳಿಸಿ ಅಂತ ಇದೆ. ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನವನ್ನ ಹೆಸರಿಸಿ. ಒಂದು ವಾಹಕದ ರೋಧ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನ ಬರೆಯಿರಿ ಅಂತ ಇದೆ. ನೋಡಿ, ಒಂದೊಂದಾಗಿ ಪ್ರಶ್ನೆಗೆ ಉತ್ತರವನ್ನ ನಾವು ಬರಿತಾ ಹೋಗೋಣ. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥ ಏನು ಅಂತ ಇದೆ. ಇದನ್ನ ಮೊದಲನೇದಾಗಿ ನೋಡೋಣ. ನೋಡಿ, ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ನೋಡಿ, ಯಾವುದೇ ಒಂದು ವಿದ್ಯುತ್ ವಾಹಕದ 2 ಅನುಕ್ರಮ ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನ, ಗೊತ್ತಿದೆ ಅಲ್ವಾ? ವಿದ್ಯುತ್ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ, 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ ಎಷ್ಟಾಗಿರುತ್ತೆ? 1 ವೋಲ್ಟ್ ಆಗಿರುತ್ತದೆ. ಇದನ್ನ ನಾವು 1 ವೋಲ್ಟ್ ಅನ್ನ ನಾವು ಯಾವ ರೀತಿಯಾಗಿ ಅದನ್ನ ಹೇಳ್ತೇವೆ ಅಂತ ಅರ್ಥ. ಹಾಗೆ ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನವನ್ನ ಹೆಸರಿಸಿ ಅಂತ ಇದೆ. ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಒಂದು ಸಾಧನ ಯಾವುದು? ಅದನ್ನ ನಾವು ವೋಲ್ಟ್ ಮೀಟರ್ ಅಂತ ಕರಿತೇವೆ ಅಲ್ವಾ? ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್. ನೋಡಿ, 2 ಪ್ರಶ್ನೆಗೆ ನಾವು ಉತ್ತರವನ್ನ ತಿಳ್ಕೊಂಡ್ವಿ. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್, ಇದರ ಅರ್ಥವನ್ನ ತಿಳ್ಕೊಂಡ್ವಿ. ಹಾಗೆ ವಿಭವಾಂತರವನ್ನ ಅಳೆಯಲು ಬಳಸುವಂತ ಸಾಧನ ಗೊತ್ತಾಯ್ತು. ಹಾಗೆ ಒಂದು ವಾಹಕದ ರೋಧ ಎಂದರೇನು? ರೋಧ ಅಂದ್ರೆ ಏನು? ಒಂದು ವಾಹಕದ ರೋಧ ಅಂದ್ರೆ ಏನು? ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಒಂದು ಲೋಹದ ತಂತಿಯ ಸ್ಥಿರಾಂಕ R ಆಗಿದ್ದು ಇದನ್ನ ರೋಧ ಅಂತ ಕರೀತಾರೆ.
ಅದಕ್ಕಿಂತ ಮುಂಚೆ ನಾವು ಅದನ್ನ ಯಾವ ರೀತಿಯಾಗಿ ಡಿಫೈನ್ ಮಾಡಬಹುದು? ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನ ವಿರೋಧಿಸುತ್ತದೆ. ನೋಡಿ, ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನ ವಿರೋಧಿಸುತ್ತದೆ. ಅದನ್ನ ನಾವು ವಾಹಕದ ರೋಧ ಅಂತ ಕರಿತೇವೆ. ಹಾಗೆ ನಂತರದ ಪ್ರಶ್ನೆ ಏನು? ವಿದ್ಯುತ್ ಸಾಮರ್ಥ್ಯ ಎಂದರೇನು ಅಲ್ವಾ? ವಿದ್ಯುತ್ ರೋಧ ಅಂದ್ರೆ ಏನು? ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನು? ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೇವೆ. ಹಾಗೆ ಈ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯುವಂತಹ ಸೂತ್ರಗಳು ಅಲ್ವಾ ನಿಮ್ಗೆ ಗೊತ್ತಿದೆ. P is equal to VI ಅಲ್ವಾ? ಹಾಗೆ P is equal to I²R, ಹಾಗೆ P is equal to V²R. ಇವೆಲ್ಲವೂ ಕೂಡ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಬಳಸುವಂತಹ ಒಂದು ಸೂತ್ರಗಳು. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನು ನಾವು ತಿಳ್ಕೊಂಡ್ವಿ. ಹಾಗೆ ಕಂಡುಹಿಡಿಯಲು ಬಳಸುವಂತಹ 3 ಸೂತ್ರಗಳನ್ನು ಕೂಡ ನಾವು ತಿಳ್ಕೊಂಡ್ವಿ ಅಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಒಳಗೊಂಡಿರುವಂತಹ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಒಳಗೊಂಡಿರುವಂತಹ R1 R2 R3 ರೋಧಕಗಳನ್ನ ಸಮಾಂತರವಾಗಿ ಸಂಪರ್ಕಿಸಿರುವಂತಹ ವಿದ್ಯುತ್ ಮಂಡಲದ ಚಿತ್ರವನ್ನ ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ನಾವು ವಿದ್ಯುತ್ ಮಂಡಲದ ಚಿತ್ರವನ್ನ ಬಿಡಿಸ್ಬೇಕು. ಅಲ್ಲಿ R1 R2 R3 3 ರೋಧಕಗಳು ಯಾವ ರೀತಿಯಾಗಿರ್ಬೇಕು? ಅವು ಸಮಾಂತರವಾಗಿ ಜೋಡಿಸಿರ್ಬೇಕು. ಹಾಗೆ ವೋಲ್ಟ್ ಮೀಟರ್ ಮತ್ತೆ ಅಮ್ಮೀಟರ್ ಗಳನ್ನ ಒಳಗೊಂಡಿರ್ಬೇಕು. ನೋಡಿ ಯಾವ ರೀತಿಯಾಗಿ ನೀವು ಡೈಗ್ರಾಮ್ ಅನ್ನ ಬಿಡಿಸ್ಬೇಕು. ಇಲ್ಲಿ ವಿದ್ಯುತ್ ಮಂಡಲದ ಚಿತ್ರವನ್ನ ಈ ರೀತಿಯಾಗಿ ಅಲ್ವಾ? R1 ಇಲ್ಲಿ R1 ಇದೆ, R2 ಮತ್ತೆ R3, ಹಾಗೆ ವೋಲ್ಟ್ ಮೀಟರ್ ಮತ್ತೆ ಅಮ್ಮೀಟರ್ ಅನ್ನ ಏನ್ ಮಾಡಿದ್ದಾರೆ ಇಲ್ಲಿ ಜೋಡಿಸಿದ್ದಾರೆ ಸಮಾಂತರವಾಗಿ. ನೋಡಿ R1 R2 R3 ಅನ್ನ ಸಮಾಂತರವಾಗಿ ಯಾವ ರೀತಿಯಾಗಿ ಜೋಡಿಸಿದ್ದಾರೆ ನೋಡಿ. ಈ ಒಂದು ವಿದ್ಯುನ್ಮಂಡಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುವ ವಿದ್ಯುನ್ಮಂಡಲವನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರಣಿ ಕ್ರಮದಲ್ಲಿ R1 R2 R3 ಅನ್ನ ಜೋಡಿಸಿರುವಂತಹ ಒಂದು ವಿದ್ಯುನ್ಮಂಡಲವನ್ನ ಬರೆಯಿರಿ ಅಂತ ಕೇಳ್ಬಹುದು ಇದೇ ರೀತಿಯಾಗಿ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ, ಏಕೆ? ನಾವು ಈ ಪ್ರಶ್ನೆಯನ್ನ ನೋಡಿದ್ವಿ ಅಲ್ವಾ? ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಯಾಕೆ ಜೋಡಿಸ್ತಾರೆ? ಸರಣಿ ಕ್ರಮದಲ್ಲಿ ಏನಾಗಬಹುದು? ಮಂಡಲದ ಅನಾನುಕೂಲ ಏನಾಗಬಹುದು? ಯಾವುದಾದರೂ ಒಂದು ಘಟಕ ವಿಫಲವಾದರೆ ಸಂಪೂರ್ಣವಾದ ಮಂಡಲವು ಮುರಿದು ಹೋಗುತ್ತದೆ ಮತ್ತೆ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಹಾಗೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣಗಳು ವಿಭಿನ್ನ ವಿದ್ಯುತ್ ರೋಧವನ್ನ ಹೊಂದಿರುವಾಗ ಸರಿಯಾಗಿ ಕಾರ್ಯನಿರ್ವಹಿಸಲು ಏನಾಗಿದೆ? ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವಂತಹ ಒಂದು ಸಂದರ್ಭದಲ್ಲಿ ಇದು ಸಹಾಯಕವಾಗುತ್ತದೆ. ಯಾಕೆ ಈ ಒಂದು ಸಮಾಂತರ ಮಂಡಲ ಉಪಯುಕ್ತ ಅನ್ನೋದು? ಯಾಕೆ ಅಂದ್ರೆ ಇದು ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ಅಂದ್ರೆ ಬೇರೆ ಬೇರೆ ರೋಧವನ್ನ ಹೊಂದಿರುವಂತಹ ಒಂದು ಬೇರೆ ಬೇರೆ ಉಪಕರಣಗಳಿಗೆ ಬೇರೆ ರೀತಿಯಾದಂತಹ ವಿದ್ಯುತ್ ಪ್ರವಾಹವನ್ನ ಅದು ಸರಬರಾಜು ಮಾಡುತ್ತೆ ಅಲ್ವಾ? ಆದ್ರಿಂದ ಈ ರೀತಿಯಾದಂತಹ ಒಂದು ಸಮಾಂತರ ಮಂಡಲವು ಸಹಾಯಕವಾಗಿದೆ ಅಂತ ಹೇಳ್ತೇವೆ. ನೋಡಿ, ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಅವಲಂಬಿಸಿರುವಂತಹ ಒಂದು ಅಂಶಗಳನ್ನ ತಿಳಿಸಿ. ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನ ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಈ ಒಂದು ಸೂತ್ರ ಬಿಡುಗಡೆಯಾದ ಉಷ್ಣವನ್ನ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಅನುಸರಿಸಿರುವಂತಹ ಒಂದು ಸೂತ್ರ ಯಾವುದು? H=I²RT. ಇದನ್ನ ತಿಳ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ಈ ಒಂದು ಉಷ್ಣೋತ್ಪಾದನಾ
ಉತ್ಪತ್ತಿಯಾಗುವಂತಹ ಒಂದು ಉಷ್ಣ ಯಾವ ಒಂದು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ವಾಹಕದ ರೋಧದ ಮೇಲೆ, ಹಾಗೆ ವಿದ್ಯುತ್ ಶಕ್ತಿಯ ಮೇಲೆ, ಹಾಗೆ ಸಮಯ, ಎಷ್ಟು ಸಮಯಗಳ ಕಾಲ ನೀವು ವಿದ್ಯುತ್ ಅನ್ನ ಹರಿಸ್ತೀರಾ ಆ ಒಂದು ಸಮಯದ ಮೇಲೂ ಕೂಡ ಈ ಉತ್ಪತ್ತಿಯಾಗುವಂತಹ ಒಂದು ಉಷ್ಣವು ಅವಲಂಬಿತವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಹಾಗೆ 750 ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ ಅವರ್ಗೆ Rs. 3 ತಗಲುವ ವೆಚ್ಚವನ್ನ ಲೆಕ್ಕಾಚಾರ ಮಾಡಿ. ಇದೇ ರೀತಿಯಾದಂತಹ ಒಂದು ಲೆಕ್ಕವನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸಿದ್ದೇವೆ ಅಲ್ವಾ? ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತಹ ಒಂದು ಅಂಶಗಳನ್ನ ನೀವು ಬರ್ಕೊಳ್ಬೇಕು. ಏನೇನನ್ನ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ಮೊದಲನೇದಾಗಿ 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ನ ಸಾಮರ್ಥ್ಯ ಎಷ್ಟು? ವಿದ್ಯುತ್ ರೆಫ್ರಿಜರೇಟರ್ನ ಸಾಮರ್ಥ್ಯ ಎಷ್ಟು? 400 ವ್ಯಾಟ್. ಓಕೆ, ನೆಕ್ಸ್ಟ್ ನೋಡಿ, ಅದನ್ನ ಎಷ್ಟು ಗಂಟೆಗಳ ಕಾಲ ಬಳಸ್ತಾರೆ? ಇದನ್ನ 8 ಗಂಟೆಗಳ ಕಾಲ ಬಳಸ್ತಾರೆ ಅಲ್ವಾ? ಈ 400 ವ್ಯಾಟ್ ಇದನ್ನ ರೆಫ್ರಿಜರೇಟರ್ನ ಎಷ್ಟು ಗಂಟೆಗಳ ಕಾಲ ಬಳಸ್ತಾರೆ? ದಿನಾಲು 8 ಗಂಟೆಗಳ ಕಾಲ, 8 ಅವರ್ ಅಲ್ವಾ? ಹಾಗೆ ಇಸ್ತ್ರಿ ಪೆಟ್ಟಿಗೆ, ಐರನ್ ಬಾಕ್ಸ್ ಅಂತ ಬರೀತೇನೆ, ಐರನ್ ಬಾಕ್ಸ್ ಅಲ್ವಾ? ಐರನ್ ಬಾಕ್ಸ್, ಅದರ ಸಾಮರ್ಥ್ಯ ಎಷ್ಟು? 750 ವ್ಯಾಟ್ ಅಲ್ವಾ? 750 ವ್ಯಾಟ್ ಸರಿ ಇದೆಯಾ ಚೆಕ್ ಮಾಡಿ. 750 ವ್ಯಾಟಾ? 750 ವ್ಯಾಟ್ ಅಲ್ವಾ? ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಇದು ಬಳಕೆಯಾಗುವಂತ ಸಮಯ ಎಷ್ಟು? T is equal to 2 ಗಂಟೆಗಳ ಕಾಲ. ಒಟ್ಟು 30 ದಿನಗಳ ಕಾಲ ಇದನ್ನ ಬಳಸಿದ್ರೆ ಬಳಕೆಯಾಗುವಂತಹ ವಿದ್ಯುತ್ ಅನ್ನ ನೀವು ಲೆಕ್ಕಾಚಾರ ಮಾಡ್ಬೇಕು ಅಲ್ವಾ? ಎಷ್ಟು ವಿದ್ಯುತ್ ಈ ಒಂದು ತಗಲುವ ವೆಚ್ಚವನ್ನ, ಈ ಉಪಕರಣಗಳನ್ನ ನಾವು 30 ದಿನಗಳ ಕಾಲ ಬಳಸಿದಾಗ ತಗಲುವ ವೆಚ್ಚವನ್ನ ನಾವು ಲೆಕ್ಕಾಚಾರ ಮಾಡಬೇಕು. ಹಾಗಾದ್ರೆ ಮೊದಲನೇದಾಗಿ ನೋಡಿ, ನಾವೀಗ ರೆಫ್ರಿಜರೇಟರ್ ಅನ್ನ 400 ರೆಫ್ರಿಜರೇಟ್ನ ಒಂದು ಸಾಮರ್ಥ್ಯ ಎಷ್ಟು? 400 ವ್ಯಾಟ್. ಎಷ್ಟು ಗಂಟೆಗಳ ಕಾಲ ಬಳಸ್ತಾರೆ ಅದನ್ನ? 8 ಗಂಟೆಗಳ ಕಾಲ ಬಳಸ್ತಾರೆ. ಎಷ್ಟು ದಿನ ಬಳಸ್ತಾರೆ ಅದನ್ನ? 30 ದಿನ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅದರ ಒಂದು ಬಳಕೆಯಾದಂತಹ ಒಂದು ಶಕ್ತಿ ನಿಮಗೆ ಸಿಗತ್ತೆ ಅಲ್ವಾ? ಎಷ್ಟು ಬಳಕೆಯಾಗಿದೆ, ಎಷ್ಟು ಸಾಮರ್ಥ್ಯದ ಒಂದು ಈ ಒಂದು ರೆಫ್ರಿಜರೇಟ್ ಬಳಸಿದೆ ಅಂತ. ಇದನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ, ಎಷ್ಟು ಬರುತ್ತೆ ನೋಡೋಣ. 400 ಇಂಟು 8 ಇಂಟು 30 ಅಲ್ವಾ? ಎಷ್ಟು ಬರುತ್ತೆ? 96,000 ಅಲ್ವಾ? 96,000 ವ್ಯಾಟ್ ಅವರ್. ಎರಡನೇದಾಗಿ ನೋಡಿ, ಇದು ಮೊದಲನೇ ಒಂದು. ಎರಡನೇದಾಗಿ 30 ದಿನಗಳ ಕಾಲ ಐರನ್ ಬಾಕ್ಸ್ ಅನ್ನ 750 ವ್ಯಾಟ್ ಸಾಮರ್ಥ್ಯವಿರುವಂತಹ ಒಂದು ಐರನ್ ಬಾಕ್ಸ್ ಅನ್ನ ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಇದನ್ನ ಬಳಸಿದಾಗ ಇದು ಬಳಸಿರುವಂತಹ ಒಟ್ಟು ಶಕ್ತಿ ಎಷ್ಟು? 750 ಇಂಟು 2 ಇಂಟು 30 ಅಲ್ವಾ? ಸೊ ದಟ್ ಈಸ್ 45,000 ವ್ಯಾಟ್ ಅವರ್. ಹಾಗಾದ್ರೆ ಈ 45,000 ಮತ್ತೆ 96,000 ಇದನ್ನ ನೀವು ಕೂಡಿಸಿದಾಗ ಒಟ್ಟು ಎಷ್ಟಾಗತ್ತೆ? ಒಟ್ಟು ಇಸ್ ಈಕ್ವಲ್ ಟು, ಒಟ್ಟು ಎಷ್ಟಾಗತ್ತೆ? ಇದನ್ನ ಆಡ್ ಮಾಡಿ, 1 ಮತ್ತೆ 2 ಅಲ್ವಾ? ಇದನ್ನ ಆಡ್ ಮಾಡಿದಾಗ
ಎಷ್ಟಾಗತ್ತೆ? 96,000 ಪ್ಲಸ್ 45,000 ಅಲ್ವಾ? 1,41,000 ಆಗಿದೆ. 1,41,000 ಅಲ್ವಾ? ಹಾಗಾದ್ರೆ ಇದು ನಮ್ಗೆ ವ್ಯಾಟ್ ಅವರ್ ಅಲ್ಲಿದೆ. ವ್ಯಾಟ್ ಅವರ್. ಇದನ್ನ ನಾವೇನ್ ಮಾಡ್ಬೇಕು? ಇದನ್ನ ಏನ್ ಮಾಡ್ಬೇಕು? ಕಿಲೋ ವ್ಯಾಟ್ಗೆ ಬದಲಾವಣೆ ಮಾಡ್ಬೇಕು. ಇದು ವ್ಯಾಟ್ ಅವರ್ ಅಲ್ಲಿದೆ ನೋಡ್ಕೊಳ್ಳಿ. ಇದನ್ನ ಏನ್ ಮಾಡ್ಬೇಕು? ಈ 1,41,000 ಹೇಗ್ ಬಂತು? ಇವೆರಡನ್ನ ಕೂಡಿಸಿದಾಗ ಅಲ್ವಾ? ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ವ್ಯಾಟ್, ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಬೇಕು. ನಾವು ಕಿಲೋ ವ್ಯಾಟ್ಗೆ ಬದಲಾವಣೆ ಮಾಡ್ಬೇಕಾದ್ರೆ ಈ 1,41,000 ಅನ್ನ ಏನ್ ಮಾಡ್ಬೇಕು? 1000ದಿಂದ ಭಾಗಿಸಿದಾಗ, 1000ದಿಂದ 1 2 3 1000ದಿಂದ ಭಾಗಿಸಿದಾಗ ನಮ್ಗೆ ಕಿಲೋ ವ್ಯಾಟ್ ನಲ್ಲಿ ಅದರ ಉತ್ತರ ದೊರೆಯುತ್ತೆ. ಹಾಗಾದ್ರೆ ಎಷ್ಟು ಕಿಲೋ ವ್ಯಾಟ್ ಬಳಕೆಯಾಗಿದೆ? ಬಳಕೆಯಾಗದಂತ ಒಟ್ಟು ವಿದ್ಯುತ್ ಎಷ್ಟು? 141 ಕಿಲೋ ವ್ಯಾಟ್ ಅಲ್ವಾ? ಕಿಲೋ ವ್ಯಾಟ್ ಅವರ್. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ? 141 ಕಿಲೋ ವ್ಯಾಟ್ ಅವರ್ ನಾವು ಕಂಡುಹಿಡ್ತಿದ್ದೇವೆ ಅಲ್ವಾ? ಈಗ ಏನ್ ಮಾಡ್ಬೇಕು ನಾವು? 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು ಎಷ್ಟು? 3 ರೂಪಾಯಿಗಳು ಅಲ್ವಾ? 3 ರೂಪಾಯಿಗಳು. ಹಾಗಾದ್ರೆ 141 ಕಿಲೋ ವ್ಯಾಟ್ ಗಳಿಗೆ ಎಷ್ಟು ಆಗತ್ತೆ? 141 ಇಂಟು 3 ಇಸ್ ಈಕ್ವಲ್ ಟು 3 423 ರೂಪಾಯಿಗಳು ಅಲ್ವಾ? 423 ರೂಪಾಯಿಗಳು ವೆಚ್ಚವಾಗತ್ತೆ ಅಂತ ಹೇಳ್ಬಹುದು. ಈ ರೀತಿಯಾದಂತಹ ಒಂದು ಲೆಕ್ಕವನ್ನ ನಾವು ಆಲ್ರೆಡಿ ಬಿಡಿಸಿದ್ವಿ ಲಾಸ್ಟ್ ಒಂದು ಕ್ಲಾಸ್ ಅಲ್ಲಿ ಅಲ್ವಾ? ಅದೇ ರೀತಿಯಾಗಿದೆ, ಸೇಮ್ ಆಗಿದೆ. ನೀವು ಇಲ್ಲಿ ಇದನ್ನ ಕಂಡಿಡ್ಕೊಳ್ಬೇಕು. ಗಂಟೆಗಳು ಮತ್ತೆ ಎಷ್ಟು ದಿನಗಳ ಕಾಲ ಬಳಸಿದ್ದಾರೆ ಅನ್ನೋದನ್ನ ಆ ಒಂದು ದತ್ತಾಂಶವನ್ನ ಬಳಸಿಕೊಂಡು ಏನ್ ಮಾಡ್ಬೇಕು? ಈ ಒಂದು ಉತ್ತರವನ್ನ ಕಂಡುಹಿಡಿದುಕೊಳ್ಳಿ. ಇಲ್ಲಿ ಏನ್ ಬರುತ್ತೆ? ಇದನ್ನ ಕೂಡಿಸಿದಾಗ ಅದನ್ನ 1000ದಿಂದ ಭಾಗಿಸ್ಬೇಕು. ಯಾಕೆ ಭಾಗಿಸ್ಬೇಕು? ಅದನ್ನ ಕಿಲೋ ವ್ಯಾಟ್ಗೆ ನೀವು ಬದಲಾವಣೆ ಮಾಡ್ಬೇಕು ಅಲ್ವಾ? ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಬೇಕು ಅದನ್ನ. ಆಗ ನಿಮ್ಗೆ 141 ಕಿಲೋ ವ್ಯಾಟ್ ಬರುತ್ತೆ. ಹಾಗೆ ಪ್ರತಿಯೊಂದಕ್ಕೆ ಎಷ್ಟು? 1 ಕಿಲೋ ವ್ಯಾಟ್ಗೆ 3 ರೂಪಾಯಿ ಅಂತ ಕೊಟ್ಟಿದ್ದಾರೆ ಅವ್ರೆ ಅಲ್ವಾ? ಅದರಿಂದ ವೆಚ್ಚವಾದಂತಹ ಒಂದು ಹಣ ಎಷ್ಟು? 423 ರೂಪಾಯಿಗಳು. ನೆಕ್ಸ್ಟ್ ಕ್ವಶನ್ ನೋಡಿ. 12 ವೋಲ್ಟ್ ಬ್ಯಾಟರಿಯನ್ನ ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹವು 2.5 ಮಿಲಿ ಆಂಪಿಯರ್ ಆಗಿರುತ್ತದೆ. ಆಗ ರೋಧಕದ ರೋಧವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕೊಟ್ಟಿರುವಂತ ದತ್ತಾಂಶವನ್ನ ಬರ್ಕೊಳ್ಳೋಣ. ವಿ ಕೊಟ್ಟಿದ್ದಾರೆ ಅಲ್ವಾ? 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎ ಕೊಟ್ಟಿದ್ದಾರೆ, ಐ ಕೊಟ್ಟಿದ್ದಾರೆ ಅಲ್ವಾ? ಐ ಇಸ್ ಈಕ್ವಲ್ ಟು ಎಷ್ಟು? 2.5 ಮಿಲಿ ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಮಿಲಿ ಆಂಪಿಯರ್ ನಲ್ಲಿ ನಾವೇನ್ ಮಾಡೋದಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಆಂಪಿಯರ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಲ್ವಾ? ಐ ಅನ್ನ ನಾವು ಯಾವಾಗ್ಲೂ ಏನ್ ಮಾಡ್ತೇವೆ? ಆಂಪಿಯರ್ ಅಲ್ಲಿ, ಮಿಲಿ ಆಂಪಿಯರ್ ಅಲ್ಲಿ ಮಾಡೋದಿಲ್ಲ, ಅದನ್ನ ಆಂಪಿಯರ್ ಅಲ್ಲಿ ಮಾಡ್ತೇವೆ. ಹಾಗಾದ್ರೆ ಮೊದಲನೇದಾಗಿ ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರದ ಮೂಲಕ ಅದರ ರೋಧವನ್ನ ಕಂಡುಹಿಡಿಯಿರಿ ಅಂತ ಇದೆ. ಆರ್ ಅನ್ನ ಕಂಡುಹಿಡಿಬೇಕು ಅಲ್ವಾ? ನೋಡಿ, ವಿ ಇಸ್ ಈಕ್ವಲ್ ಟು ಐ ಆರ್. ಈಗ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಲ್ವಾ? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಸೂತ್ರವನ್ನ ಬರ್ಕೊಳ್ಬಹುದು. ಇಲ್ಲಿ ವಿ ಎಷ್ಟಿದೆ? 12 ವೋಲ್ಟ್ ಇದೆ. ಹಾಗೆ ಐ ಅನ್ನುವಂಥದ್ದು 2.5 ಮಿಲಿ ಆಂಪಿಯರ್ ಇದೆ. ಆದ್ರೆ ಇದನ್ನ ನಾವು ಏನ್ ಮಾಡೋದಿಲ್ಲ, ಮಿಲಿ ಆಂಪಿಯರ್ ಇಂದ ಆಂಪಿಯರಿಗೆ ಬದಲಾವಣೆ ಮಾಡ್ಕೊಳ್ಬೇಕು. ಹಾಗಾದ್ರೆ ಇದನ್ನ ನಾವು ಮಿಲಿ ಆಂಪಿಯರ್ ಅಂದ್ರೆ 10⁻3, 10⁻3ರಿಂದ 10⁻³ ಅಂತ ಇರುತ್ತೆ ಅಲ್ವಾ? ಆದ್ರಿಂದ ಇದನ್ನ 1000ದಿಂದ ನಾನು ಇಲ್ಲಿ ನಿಮ್ಗೆ ಈಸಿ ಆಗ್ಲಿ ಅಂತ ಇದನ್ನ 10⁻³ ಅಂತಾನು ಬರೀತಾರೆ ಈ ರೀತಿಯಾಗಿ, ಗೊತ್ತಾಯ್ತಾ? ಆದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, 1000ದಿಂದ ಈ ರೀತಿಯಾಗಿ ಭಾಗಿಸ್ಕೊಳ್ತಾ ಇದ್ದೇನೆ. ಎರಡು ಕೂಡ ಸೇಮ್ ಅಲ್ವಾ? ಈಗ ನೆಕ್ಸ್ಟ್ ಏನಾಗತ್ತೆ? 12 ಡಿವೈಡೆಡ್ ಬೈ 2. ಇಲ್ಲಿ 1000 ಏನಾಗತ್ತೆ? ಇಲ್ಲಿ ಮೇಲ್ಗಡೆ ಹೋಗುತ್ತೆ ಅಲ್ವಾ? ಮೇಲ್ಗಡೆ ಹೋಗುತ್ತೆ. ಡಿವೈಡೆಡ್ ಬೈ 2.5. ಇದನ್ನ ನೀವು ಏನ್ ಮಾಡ್ಬೇಕು? ಡಿವೈಡ್ ಮಾಡಿ ನೋಡೋಣ.
12 ಇಂಟು 12 ಇಂಟು 1000 ಡಿವೈಡೆಡ್ ಬೈ 2.5 ಅಲ್ವಾ? ಏನ್ ಬರುತ್ತೆ? ಏನ್ ಬರ್ತಾ ಇದೆ ಉತ್ತರ? 4800 ಬರುತ್ತೆ ಅಲ್ವಾ? 4800 ಬರುತ್ತೆ. ಬಟ್ ಇದನ್ನ ನಾವೇನಲ್ಲಿ ಇಡಬೇಕು? ಅದನ್ನ ನಾವು 4.8 ಏನ್ ಮಾಡಬಹುದು? ಕಿಲೋ ಓಮ್ ಅಥವಾ 4.8 ಇಂಟು 1000 ಅಂತಾನು ಕೂಡ ಬರಿಬಹುದು ಅಲ್ವಾ? 4.8 ಓಮ್ ಅಂತಾನು ಕೂಡ ಬರಿಬಹುದು ಅಥವಾ 4.8 ಕಿಲೋ ಓಮ್ ಅಂತಾನು ಕೂಡ ಬರಿಬಹುದು. 4.8 ಕಿಲೋ ಓಮ್ ಅಥವಾ ನೀವು 4.8 ಓಮ್ ಇದರಲ್ಲೂ ಕೂಡ ಉತ್ತರವನ್ನ ಇಡಬಹುದು. 4800 ಓಮ್ ಅಥವಾ 4.8 ಕಿಲೋ ಓಮ್ ಅಲ್ಲಿ ನೀವು ಉತ್ತರವನ್ನ ಇಡಬಹುದು. ನೋಡಿ, ಇಲ್ಲೂ ಕೂಡ ಅದೇ ರೀತಿಯಾಗಿ ಉತ್ತರವನ್ನ ಕಂಡುಹಿಡಿದಿದ್ದಾರೆ. ಆದ್ರೆ ಇಲ್ಲಿ 4.8 ಇಂಟು 10⁻³ ಓಮ್ ಅಂತ ಇದೆ ಅಷ್ಟೇ. ಸೊ ದಟ್ ಈಸ್ ಈಕ್ವಲ್ ಟು 4.8 ಇಂಟು 1000 ಓಮ್. ಎರಡು ಕೂಡ ಸೇಮ್. ಅಥವಾ 4.8 ಕಿಲೋ ಓಮ್ ಅನ್ನೋದು ಕೂಡ ಸೇಮ್. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ 9 ವೋಲ್ಟ್ ಬ್ಯಾಟರಿಯನ್ನ 0.2 ಓಮ್, 0.3 ಓಮ್, 0.4 ಓಮ್, 0.5 ಓಮ್ ಮತ್ತೆ 12 ಓಮ್ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ. 12 ಓಮ್ ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಈಗ ನೋಡಿ, ಮೊದಲನೇದಾಗಿ ಇಲ್ಲಿ ರೋಧಕಗಳನ್ನ ಯಾವ ರೀತಿಯಾಗಿ ಜೋಡಿಸಿದ್ದಾರೆ? ಸರಣಿ ಕ್ರಮದಲ್ಲಿ. ಒಂದು R1, R2, R3 ನೋಡಿ, R1, R2, R3, R4 ಮತ್ತೆ R5 ಅಲ್ವಾ? ಈ ರೀತಿಯಾಗಿ R4 ಮತ್ತೆ R5 ಇಲ್ಲಿ ರೋಧಕಗಳನ್ನ ಜೋಡಿಸಿದ್ದಾರೆ. ಇಲ್ಲಿ ಅಮ್ಮೀಟರ್ ಇರುತ್ತೆ. ಹಾಗೆ ಇದೊಂದು ವಿದ್ಯುತ್ ಮಂಡಲ ಅಂತ ನೀವು ಅನ್ಕೊಳ್ಳಿ. ಇಲ್ಲಿ ರೋಧಕಗಳನ್ನ ಜೋಡಿಸಿದ್ದಾರೆ ಅಲ್ವಾ? ಇದರ ಸರಣಿ ಕ್ರಮದಲ್ಲಿ ಜೋಡಿಸಿರೋದ್ರಿಂದ ನಾವೇನ್ ಮಾಡಬಹುದು? ಇಲ್ಲಿ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ RS ಇಸ್ ಈಕ್ವಲ್ ಟು ಒಟ್ಟು ರೋಧವನ್ನ ಕಂಡುಹಿಡ್ಕೊಳ್ಳೋಣ. 0.2 ಓಮ್ ಪ್ಲಸ್ 0.3 ಓಮ್ ಪ್ಲಸ್ 0.4 ಓಮ್ ಪ್ಲಸ್ 0.5 ಓಮ್ ಪ್ಲಸ್ 12 ಓಮ್. RS ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? RS ಇಸ್ ಈಕ್ವಲ್ ಟು ಇದನ್ನ ನೀವು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 0.2 ಪ್ಲಸ್ 0.3 ಪ್ಲಸ್ 0.4 ಪ್ಲಸ್ 0.5 ಪ್ಲಸ್ 12 ದಟ್ ಈಸ್ ಈಕ್ವಲ್ ಟು 13.4 ಓಮ್ ಅಲ್ವಾ? 13.4 ಓಮ್ಸ್ ಅಂತ ಬರುತ್ತೆ. ಒಟ್ಟು ರೋಧ ನಿಮ್ಗೆ ಸಿಕ್ಕಿದೆ. ಹಾಗಾದ್ರೆ ಈ 12 ಓಮ್ ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಅಂತ ಕೇಳಿದ್ದಾರೆ. ಇಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರೋದ್ರಿಂದ ಈ ವಿದ್ಯುತ್ ಪ್ರವಾಹ ಏನಾಗಿರತ್ತೆ? ಒಂದೇ ರೀತಿಯಾಗಿರುತ್ತೆ ಅಲ್ವಾ? ಸಮಾಂತರವಾಗಿ ಜೋಡಿಸಿದ್ರೆ ಏನಾಗಿರ್ತಿತ್ತು? ಬೇರೆ ಬೇರೆ ಆಗಿರ್ತಿತ್ತು. ಆದ್ರಿಂದ I ಇಸ್ ಈಕ್ವಲ್ ಟು V ಎಷ್ಟು ಕೊಟ್ಟಿದ್ದಾರೆ? 9 ಡಿವೈಡೆಡ್ ಬೈ R. R ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ R 13.4 ಅಲ್ವಾ? ದೆನ್ I ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 9 ಡಿವೈಡೆಡ್ ಬೈ 13.4 ಅಂದ್ರೆ 9 ಡಿವೈಡೆಡ್ ಬೈ 13.4 ದಟ್ ಈಸ್ ಈಕ್ವಲ್ ಟು 0.67 ಆಂಪಿಯರ್. ಹಾಗಾದ್ರೆ 12 ಓಮ್ ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ 0.67 ಆಂಪಿಯರ್. 0.67 ಆಂಪಿಯರ್. ನೋಡಿ, ಹಾಗಾದ್ರೆ ಉತ್ತರವನ್ನ ಇಲ್ಲಿ ನೋಡಿ, 0.67 ಆಂಪಿಯರ್. 12 ಓಮ್ ಒಂದು ರೋಧಕದ ಮೂಲಕ
12 ಓಮ್ ಆಗಿರ್ಬೇಕು. ಇದು 12 ಓಮ್ ರೋಧಕದ ಮೂಲಕ ಪ್ರವಹಿಸುವಂತ ವಿದ್ಯುತ್ ಪ್ರವಾಹ 0.67 ಆಂಪಿಯರ್. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್. 176 ಓಂ ರೋಧದ ಎಷ್ಟು ರೋಧಕಗಳನ್ನ ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ಮೂಲಕ್ಕೆ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ನಾವಿಲ್ಲಿ ಕಂಡು ಹಿಡಿಯಬೇಕಾಗಿರುವಂತದ್ದೇನು, ಎಷ್ಟು ರೋಧಕಗಳನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕು ಅಂತಲ್ವಾ. ರೋಧಕಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, 1/RP ಸಮಾಂತರವಾಗಿ ಜೋಡಿಸಿರೋದ್ರಿಂದ 1/RP = 1/R1 ಇಂಟು n ಅಂತ ತೆಗೆದುಕೊಳ್ತೇನೆ. ಯಾಕೆ ಅಂದ್ರೆ ನನಗೆ ಎಷ್ಟು ರೋಧಕಗಳನ್ನ ಈ ರೀತಿಯಾಗಿ 1/R1 + 1/R2 ಸೂತ್ರವನ್ನ ಹಾಕಿ ಜೋಡಿಸ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ. ಆದ್ರಿಂದ ಇಲ್ಲಿ RP = ನಾನೇನ್ ಮಾಡ್ತಾ ಇದ್ದೇನೆ, RP ಅಲ್ವಾ. RP ಇಲ್ಲಿ R/n ಅಂತ ನಾವು ತೆಗೆದುಕೊಳ್ಬಹುದು ಈ ಒಂದು ಸೂತ್ರದ ಮೂಲಕ. RP ಅಂದ್ರೆ ನಾವೇನ್ ಹೇಳ್ಬಹುದು, RP = R/n ಅಲ್ವಾ. ಇಲ್ಲಿ 1/RP = n/R ಆಗತ್ತೆ. n/R1 ಅಂತಾನು ಕೂಡ ತೆಗೆದುಕೊಳ್ಬಹುದು ನೀವು. ಇಲ್ಲಿ RP = R/n ಅಲ್ವಾ. ನೆಕ್ಸ್ಟ್ ನೋಡಿ, ನಿಮ್ಗೆ ಗೊತ್ತಿದೆ V = IR ಅನ್ನುವಂಥದ್ದು ಗೊತ್ತಿದೆ ಅಲ್ವಾ. ಹಾಗಾದ್ರೆ ನಾನಿಲ್ಲಿ ಸೂತ್ರವನ್ನ ಹಾಕ್ತೇನೆ. V ಕೊಟ್ಟಿದ್ದಾರೆ 220 ವೋಲ್ಟ್ ಕೊಟ್ಟಿದ್ದಾರೆ ಅಲ್ವಾ. 220 ವೋಲ್ಟ್ ಕೊಟ್ಟಿದ್ದಾರೆ. ಹಾಗೆ I ಕೊಟ್ಟಿದ್ದಾರೆ ಎಷ್ಟು, ವಿದ್ಯುತ್ ಪ್ರವಾಹ 5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಹಾಗೆ R ಅನ್ನುವಂಥದ್ದನ್ನ R ಅಂದ್ರೆ RP ಅಂತ ಅಲ್ವಾ, ಅದನ್ನ ಕೊಟ್ಟಿದ್ದಾರೆ. ಏನು R/n ಅಂತ. ಇಲ್ಲಿ R1 ಬೇಡ, R/n ಅಂತ ಕೊಟ್ಟಿದ್ದಾರೆ ಅಲ್ವಾ. R = R/n. ಈಗ ನೋಡಿ R/n ಒಂದು ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಎಷ್ಟು, 176 ಓಮ್ ಆಗ್ಬೇಕು ಅಲ್ವಾ. 220 = 5 × 176 ರೋಧಕಗಳು / n. ಯಾಕೆ ಅಂದ್ರೆ ನಿಮ್ಗೆ ಎಷ್ಟು ರೋಧಕಗಳನ್ನ ಜೋಡಿಸ್ಬೇಕು ಅಂತ ಗೊತ್ತಿಲ್ಲ, ಬಟ್ ಇದರ ಒಂದು ರೋಧ ಗೊತ್ತಿದೆ ಅಲ್ವಾ. 176 ಓಮ್ ಅನ್ನೋದು ನಿಮ್ಗೆ ಗೊತ್ತಿದೆ. 176 / n. ಹಾಗಾದ್ರೆ n = 5 × 176 / 220 ಅಲ್ವಾ. ಸೊ ಇಲ್ಲಿ n = 44 4s 176 ಅಲ್ವಾ. n = 4. ಹಾಗಾದ್ರೆ 176 ಓಂ ರೋಧದ ಎಷ್ಟು ರೋಧಕಗಳನ್ನ ಜೋಡಿಸಬೇಕು, 4 ರೋಧಕಗಳನ್ನ ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಗೊತ್ತಾಯ್ತಾ. ಇಲ್ಲಿ 1/RP ಇದನ್ನ ನೀವು ಇಕ್ವೇಶನ್ ಅನ್ನ ಸರಿಯಾಗಿ ಬರ್ಕೊಂಡ್ರೆ ನಿಮ್ಗೆ ಈ ಲೆಕ್ಕ ಮಾಡೋದು ಈಸಿ ಆಗತ್ತೆ. ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೀವುಗಳು 6 ಓಂ ಇರುವ 3 ರೋಧಕಗಳನ್ನ ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯ ರೋಧವು 9 ಓಂ 4 ಓಂ ಆಗಿರುವಂತೆ ಮಾಡುವಿರಿ ಅಂತ ಇದೆ. ಈಗ R1 = 6 ಓಂ, R2 = 6 ಓಂ, R3 = 6 ಓಂ ಅಂತ ಇದೆ ಅಲ್ವಾ. ಇವುಗಳನ್ನ ನಾವು ಸಂಯೋಜಿಸಬೇಕು. ಸಂಯೋಜನೆಯ ಒಟ್ಟು ರೋಧ ಅಂದ್ರೆ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರವಾಗಿ ಯಾವುದೇ ಕ್ರಮದಲ್ಲಿ ಜೋಡಿಸಿ ಅದರ ಒಟ್ಟು ರೋಧ 9 ಓಂ ಆಗಿರ್ಬೇಕು. ಹಾಗೆ 4 ಓಂ ಆಗಿರ್ಬೇಕು. ನೋಡಿ ನಾನೀಗ ಮೊದಲನೇದಾಗಿ ಏನ್ ಮಾಡ್ತೇನೆ, ಇದನ್ನ ಸರಣಿ ಕ್ರಮದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಏನಾಯ್ತು, R1 + R2 + R3 6 +
6 ಪ್ಲಸ್ 6 ಎಷ್ಟಾಯ್ತು? 18 ಓಮ್ ಆಯ್ತು. ಒಟ್ಟು ರೋಧ 18 ಓಮ್ ಆಯ್ತು. ಆದ್ರೆ ಎಷ್ಟಾಗ್ಬೇಕು? 9 ಓಮ್ ಆಗಿರ್ಬೇಕು. ಆದ್ರಿಂದ ಸರಣಿ ಕ್ರಮದಲ್ಲಿ ಜೋಡಿಸೋದ್ರಿಂದ ಏನಾಗೋದಿಲ್ಲ, ಒಟ್ಟು ಎಲ್ಲಾ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸೋದ್ರಿಂದ ಇದು ಒಟ್ಟು ರೋಧ 9 ಓಮ್ ಆಗೋದಿಲ್ಲ. ಈಗ ನೆಕ್ಸ್ಟ್ ನೋಡಿ, ನಾನೇನ್ ಮಾಡ್ತೇನೆ, 1/RP ಎಲ್ಲಾ ರೋಧಕಗಳನ್ನ ಏನ್ ಮಾಡ್ತೇನೆ, ಸಮಾಂತರವಾಗಿ ಅದನ್ನ ಜೋಡಿಸ್ತೇನೆ. 1/6 ಪ್ಲಸ್ 1/6 ಪ್ಲಸ್ 1/6 ಎಷ್ಟಾಯ್ತು? 6 ಡಿವೈಡೆಡ್ ಬೈ 3. 3 1s 3 2s ಅಲ್ವಾ? RP ಇಸ್ ಈಕ್ವಲ್ ಟು ಎಷ್ಟಾಯ್ತು? 2 ಓಮ್ ಆಯ್ತು. ಹಾಗಾದ್ರೆ ಸಮಾಂತರವಾಗೂ ಕೂಡ ಜೋಡಿಸಿಲ್ಲ ಎಲ್ಲಾ ರೋಧಕಗಳನ್ನ, ಏನ್ ಮಾಡಿಲ್ಲ, ಸರಣಿ ಕ್ರಮದಲ್ಲೂ ಕೂಡ ಎಲ್ಲಾ ರೋಧಕಗಳನ್ನ ಜೋಡಿಸಿಲ್ಲ. ಈ ಸರಣಿ ಕ್ರಮದಲ್ಲಿ ಹಾಗೆ ಸಮಾಂತರವಾಗಿ ಜೋಡಿಸಿ ಅದನ್ನ ಏನ್ ಮಾಡಿದ್ದಾರೆ, ಒಟ್ಟು ರೋಧ 9 ಓಮ್ ಹಾಗೆ 4 ಓಮ್ ಆಗುವಂತೆ ಮಾಡ್ಬೇಕು. ಈಗ ನೋಡಿ, ಮೊದಲನೇದಾಗಿ ನಾನೇನ್ ಮಾಡ್ತೇನೆ ಅಂದ್ರೆ, 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರವಾಗಿ ಜೋಡಿಸ್ತಾ ಇದ್ದೇನೆ. ಹಾಗೆ ಒಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾ ಇದ್ದೇನೆ. ಗೊತ್ತಾಯ್ತಾ? ಈ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ R1 R2 R3. ಈಗ ನಾನೇನ್ ಮಾಡ್ತೇನೆ, ಇವೆರಡು ಸಮಾಂತರವಾಗಿ 1/6 ಸಮಾಂತರವಾಗಿ ಆಗಿದೆ ಅಲ್ವಾ? 1/RP ಇಸ್ ಈಕ್ವಲ್ ಟು 1/6 ಪ್ಲಸ್ 1/6 ಎಷ್ಟಾಯ್ತು? 1/6 ಪ್ಲಸ್ 1/6 ಎಷ್ಟಾಯ್ತು? 6 ಡಿವೈಡೆಡ್ ಬೈ 2. 2 1s 2 3s. RP ಇಸ್ ಈಕ್ವಲ್ ಟು ಎಷ್ಟಾಯ್ತು? RP ಇಸ್ ಈಕ್ವಲ್ ಟು 3 ಓಮ್ ಆಯ್ತು ಅಲ್ವಾ? ಇಲ್ಲಿ ಈ ಎರಡು ಸಮಾಂತರವಾಗಿ ಜೋಡಿಸಿರುವಂತಹ ಒಟ್ಟು ರೋಧ ಎಷ್ಟಾಯ್ತು? 3 ಓಮ್ ಆಯ್ತು. ಹಾಗೆ ಇಲ್ಲಿ ಸರಣಿ ಕ್ರಮದಲ್ಲಿದೆ ಅಲ್ವಾ? ಇಲ್ಲಿ 3 ಓಮ್ ಇದೆ, ಇಲ್ಲಿ ಸರಣಿ ಕ್ರಮದಲ್ಲಿದೆ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಇವೆರಡು ಸರಣಿ ಕ್ರಮ ಆಯ್ತು ಅಲ್ವಾ? ಈಗ ಹಾಗಾದ್ರೆ RP ಎಷ್ಟು ಬಂದಿದೆ? 3 ಓಮ್. ಹಾಗೆ ಇಲ್ಲಿ R3 ಎಷ್ಟಿದೆ? ಸೊ ಅದು 6 ಓಮ್ ಇದೆ ಅಲ್ವಾ? ಆದ್ರಿಂದ ಒಟ್ಟು ರೋಧ ಎಷ್ಟಾಯ್ತು ಈ ಒಂದು ಮಂಡಲದಲ್ಲಿ? 9 ಓಮ್ ಆಯ್ತು. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಜೋಡಿಸ್ಬೇಕು? 9 ಓಮ್ ರೋಧ ಬರಬೇಕು ಅಂದ್ರೆ ಯಾವ ರೀತಿಯಾಗಿ ಜೋಡಿಸ್ಬೇಕು? ಇಲ್ಲಿ ಮೊದಲನೇದಾಗಿ 2 ರೋಧಕಗಳನ್ನ, 2 6 ಓಮ್ ರೋಧಕಗಳನ್ನ ಸಮಾಂತರವಾಗಿ ಹಾಗೆ ಒಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಗೊತ್ತಾಯ್ತಾ? ಹಾಗಾದ್ರೆ 2 ರೋಧಕಗಳನ್ನ ಸಮಾಂತರವಾಗಿ ಒಂದನ್ನ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಆಗ 9 ಓಮ್ ರೋಧ ಉಂಟಾಗುತ್ತದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಾನೇನ್ ಮಾಡ್ತಾ ಇದ್ದೇನೆ, 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾ ಇದ್ದೇನೆ. ಹಾಗೆ ಒಂದು ರೋಧಕವನ್ನ ಸಮಾಂತರವಾಗಿ ಜೋಡಿಸ್ತಾ ಇದ್ದೇನೆ. ಗೊತ್ತಾಯ್ತಾ? ಇವೆರಡನ್ನ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ? R1 ಪ್ಲಸ್ R2 ಎಷ್ಟಾಯ್ತು? ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 6 ಪ್ಲಸ್ 6 ಎಷ್ಟಾಯ್ತು? 12 ಅಲ್ವಾ? 12 ಓಮ್ ಆಯ್ತು. ಹಾಗಾದ್ರೆ ಇನ್ನೊಂದು ಸಮಾಂತರವಾಗಿದೆ. ಈ R3 ಅನ್ನುವಂಥದ್ದು ಸಮಾಂತರವಾಗಿದೆ. ಸಮಾಂತರವಾಗಿದೆ ಅಂದಾಗ ನಾವೇನ್ ಮಾಡ್ಬೇಕು? 1/RP ಇಸ್ ಈಕ್ವಲ್ ಟು, ಇಲ್ಲಿ 1/12 ಬಂದಿದೆ ಅಲ್ವಾ? ಒಟ್ಟು ರೋಧ R1 ಮತ್ತೆ R2 ವಿನ ಒಟ್ಟು ರೋಧ 1/12 ಬಂದಿದೆ. ಆದ್ರಿಂದ R3 1/6. ಈಗ ನೋಡಿ, ಕೆಳಗಡೆ 12 ಇಲ್ಲಿ 1 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 3/12 ಅಂತ ಬಂದಿದೆ. ಹಾಗಾದ್ರೆ RP ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಒಟ್ಟು ರೋಧ ಇಸ್ ಈಕ್ವಲ್ ಟು 4 ಓಮ್ ಅಲ್ವಾ? ಒಟ್ಟು ರೋಧ ಎಷ್ಟಾಯ್ತು? 4 ಓಮ್ ಆಯ್ತು. ಹಾಗಾದ್ರೆ ನಾವು 4 ಓಮ್ ಒಟ್ಟು ರೋಧ ಬರ್ಲಿಕ್ಕೆ 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಹಾಗೆ ಒಂದು ರೋಧಕವನ್ನ ಸಮಾಂತರವಾಗಿ ಜೋಡಿಸಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಮಾಂತರವಾಗಿ ಹಾಗೆ ಸರಣಿ ಕ್ರಮದಲ್ಲಿ, 2 ಸರಣಿ ಕ್ರಮದಲ್ಲಿ ಹಾಗೆ ಒಂದು ಸಮಾಂತರವಾಗಿ ಜೋಡಿಸಿದಾಗ ನಿಮಗೆ ಏನಾಗತ್ತೆ? ಅಲ್ಲಿ ಉತ್ತರ ದೊರೆಯುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ವಿದ್ಯುತ್ ಓವನ್ನ ಬಿಸಿ ತಟ್ಟೆಯನ್ನ 220 ವೋಲ್ಟ್ ವಿದ್ಯುತ್ ತಂತಿಗೆ ಜೋಡಿಸಿದೆ.
ಎ ಬಿ ಎಂಬ ಎರಡು ಸುರುಳಿ ರೋಧಕಗಳನ್ನ ಹೊಂದಿದ್ದು ಪ್ರತಿ ಸುರುಳಿಯ ರೋಧವು ರೋಧ R1 ಎಷ್ಟಿದೆ 24 ಓಮ್ ಇದೆ. ಹಾಗೆ R2 ಎಷ್ಟಿದೆ ಅದು ಕೂಡ 24 ಓಮ್ ಇದೆ ಅಲ್ವಾ. ಇವುಗಳನ್ನ ಪ್ರತ್ಯೇಕವಾಗಿ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರ ಕ್ರಮದಲ್ಲಿ ಬಳಸಬಹುದು. ಈ ಮೇಲಿನ ಮೂರೂ ಪ್ರಕರಣಗಳಲ್ಲಿ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಐ ಅನ್ನ ಕಂಡುಹಿಡಿಬೇಕು. ಐ ಎಷ್ಟು ವಿ ಕೊಟ್ಟಿದ್ದಾರೆ, ವಿ ಇಸ್ ಈಕ್ವಲ್ ಟು 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಈ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಸಮಾಂತರದಲ್ಲಿ ಜೋಡಿಸಿದಾಗ ಯಾವ ರೀತಿಯಾಗಿ ವಿದ್ಯುತ್ ಪ್ರವಾಹ ಉಂಟಾಗತ್ತೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಇದನ್ನ ಮಕ್ಕಳೇ ನೀವು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದನ್ನ ನಿಮ್ಗೆ ಹೋಮ್ವರ್ಕ್ ತರ ಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಸಾಲ್ವ್ ಮಾಡಿ ನೀವು ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಹಾಕಬಹುದು. ಓಕೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಏನಾದ್ರೂ ಡೌಟ್ ಇದೆಯಾ? ಓಕೆ, ಐ ವಿಲ್ ಎಂಡ್ ದ ಕ್ಲಾಸ್ ಹಿಯರ್. ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.